ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಬಬ್ರುವಾಹನ. ನಮ್ಮಲ್ಲಿ ಒಂದು ಮಹಾಭಾರತದ ಪರಂಪರೆ, ಅದು ವ್ಯಾಸರು ಬರೆದ್ರು. ಆಮೇಲೆ ನಮ್ಮಲ್ಲಿ ಪಂಪ ಬರೆದ, ಕುಮಾರವ್ಯಾಸ ಬರೆದ. ಇದು ಅಲ್ಲದೆ ಇನ್ನೊಂದು ಪರಂಪರೆ ಜೈಮಿನಿ ಭಾರತ. ಇದು ಮಹಾಭಾರತದ ಪಾತ್ರಗಳನ್ನು ಪರೀಕ್ಷೆ ಮಾಡುವ ಥರದ ಕತೆ. ವಿಜಯವಾಣಿಯಲ್ಲಿ ನಾವಿದ್ದಾಗ ಪ್ರತಿನಿತ್ಯ ಒಂದು ಪೌರಾಣಿಕ ಕಥೆಯ ಸರಣಿಯನ್ನು ಮಾಡ್ತಾರೆ. ಜೈಮಿನಿ ಭಾರತದಲ್ಲಿ ಮಾಡ್ತಾ ಇದ್ದೆ. ಆ ಕತೆ ಏನಿದೆಯೋ ಅದನ್ನು ನಾನು ಹಾಕ್ಕೊಂಡು ಹೋಗ್ತಾ ಇದ್ದೆ. ಒಂದು 10 ಜನ ಒಂದಿನ ಫೋನ್ ಮಾಡೋದು, ಸರ್ ಅರ್ಜುನನಿಗೆ ಮರ್ತು ಹೋಗುತ್ತೆ, ಬಬ್ರುವಾಹನ ನನ್ನ ಮಗ ಅಂತ. ನಾನು ಅವ್ರಿಗೆ ಫೋನ್ ಮಾಡೋದವ್ರಿಗೆ ಹೇಳಿದೆ, ಅಪ್ಪ ಅದು ಸಿನಿಮಾದಲ್ಲಿ ಹಂಗಿದೆ, ನಾನು ಆ ಸಿನಿಮಾ ನೋಡಿದ್ದೀನಿ, ಆದರೆ ಜೈಮಿನಿ ಭಾರತ ಲಕ್ಷ್ಮೀಶ್ ಕವಿ ಹಂಗೆ ಬರೋದಿಲ್ಲ. ಕನ್ನಡದ ಜನ ಎಷ್ಟರ ಮಟ್ಟಿಗೆ ನಮ್ದ್ರ ಅಣ್ಣವ್ರು ಮಾಡಿದ್ರೆ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ, ಅದು ನಿಜಲೇ. ಅದು ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ, ಯಾರು ನನ್ನ ಮಗ. ಮತ್ತು ಇದರಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ರೆ, ಯುದ್ಧದ ಸನ್ನಿವೇಶಗಳಲ್ಲಿ 5,000 ಜನರನ್ನು ಆ ಕಾಲದಲ್ಲಿ. ಶಿವಶಂಕರಿ ಶಿವಾನಂದ ಲಹರಿ ಹಾಡಲ್ಲಿ NT ರಾಮರಾವ್ ವಾದ್ಯ ನುಡಿಸುವವರು 5 ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಣ್ಣವ್ರಿಗೆ ಒಂದು ಬಹಳ ಆಸೆ ಇತ್ತು, ಹಂಗೆ ಕಾಣಿಸ್ಕೊಳ್ಬೇಕು ಅಂತ ಹೇಳಿ. ಯಾರೋ ಆಕಾಶವಾಣಿಯಲ್ಲಿ ಉತ್ತರ ಭಾರತದಿಂದ ಯಾರೋ ಬಂದು ಅವ್ರನ್ನ ಅರ್ಥ ಎಲ್ಲ ಕೇಳ್ಕೊಂಡು, ಇದು ಡಬಲ್ ಮೀನಿಂಗ್ ಇದೆ, ಇದು ಬೇಡ ಅಂತ ಹೇಳಿ ಇದನ್ನು ತಡೆ. ಸರಿಯಲ್ಲ, ಇದು ಅಣ್ಣವ್ರ ಹಾಡಲ್ಲಿ ಡಬಲ್ ಮೀನಿಂಗ್ ಇಲ್ಲ, ಯಾವತ್ತೂ ಇರಲ್ಲ. 4 ತಿಂಗಳ ಕಾಲ ಈ ಹಾಡು ಆಕಾಶವಾಣಿಗೆ ಪ್ರಸಾರ ಆಗುತ್ತೆ. 100 ಅಭಿಮಾನಿಗಳು ಈ ಹಾಡು ನೀವು ಯಾಕೆ ಹಾಕ್ತಾ ಇಲ್ಲ ಅಂತ ಬರೀತಾರೆ. ಕೊನೆಗೆ ಈ ಹಾಡಿಗೆ ಒಂದು ಮುಕ್ತಿ ಸಿಗುತ್ತೆ. ಮತ್ತೆ ಅದು ಆಮೇಲೆ ಆಕಾಶವಾಣಿ ಮೂಲಕ ಜನಪ್ರಿಯ ಕೂಡ ಆಯ್ತು. ಅಣ್ಣವ್ರ ಹಾಡನ್ನು ಡಬಲ್ ಮೀನಿಂಗ್ ಅನ್ನುವಂಥವ್ರು ಇದ್ರು ನಮ್ಮಲ್ಲಿ. ಬಹುಶಃ ವಾಣಿಜ್ಯಿಕವಾಗಿ ಬಹಳ ದೊಡ್ಡ ಸಕ್ಸಸ್ಸನ್ನು ಕೂಡ ಕಂಡಂತಹ ಸಿನಿಮಾ ಇದು. ಮತ್ತು ಕನ್ನಡದಲ್ಲಂಥ ಅದ್ದೂರಿ ಸಿನಿಮಾ ಮಾಡ್ಬೋದು, ಯಾಕಂದರೆ ನಮ್ಮಲ್ಲಿ ಪೌರಾಣಿಕ ಅದ್ದೂರಿ ಇದ್ರೆ ತೆಲುಗಿಗೆ ಹೋಗ್ತಾರೆ NTR ಸಿನಿಮಾಗಳು. ಆ ಮಾದರಿಯಲ್ಲಿ ಬಹಳ ಅದ್ಭುತವಾಗಿ ಮಾಡಿದಂಥ ಸಿನಿಮಾ ಇದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿ. ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಬಬ್ರುವಾಹನ. ಈ ಸಿನಿಮಾದಲ್ಲಷ್ಟೇ ಇವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅರ್ಜುನನ ಪಾತ್ರಕ್ಕೆ ಎಷ್ಟು ಗಾಂಭೀರ್ಯ ಬೇಕು ಅಂತಹ ಗಾಂಭೀರ್ಯ ಉಳ್ಳ ಪಾತ್ರ, ಮತ್ತೆ ಬಬ್ರುವಾಹನನ ಪಾತ್ರದಲ್ಲಿ ಒಬ್ಬ ಬಿಸಿ ರಕ್ತದ ಚಿರ ಯುವಕನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅರ್ಜುನನಿಗೆ ಒಂದು ಅಹಂಕಾರ ಇಂಥದ್ದನ್ನೆಲ್ಲ. ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ಅಂಥದ್ದನ್ನ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತೆ ಈ ಸಿನಿಮಾದ ಹೆಸರು ಹೇಳಿದ ತಕ್ಷಣ ಎಲ್ಲರಿಗೆ ನೆನಪಾಗುವುದು ಏನು ಅಂದ್ರೆ, ಏನು ಪಾರ್ಥ ಅನ್ನುವಂತ ಒಂದು ಸಂಭಾಷಣೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಕೆಲವರ ಈ ಕಾಲರ್ ಟ್ಯೂನ್ ಕೂಡ ಇವಾಗ್ಲೂ ಅದೇ ಇದೆ. ಹಾಗಾಗಿ ಎಲ್ಲರಿಗೂ ನೆನಪಿರುವಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ, ಇಷ್ಟಪಡುವಂತಹ ಸಿನಿಮಾ ಹೇಳಿದ್ರೆ ಬಬ್ರುವಾಹನ ಸಿನಿಮಾ. ಸೊ ಈ ಸಿನಿಮಾದ ಬಗ್ಗೆ ಮಾತನಾಡಿ ಸರ್. ನಮ್ಮಲ್ಲಿ ಒಂದು ಮಹಾಭಾರತದ ಪರಂಪರೆ, ಅದು ವ್ಯಾಸರು ಬರೆದ್ರು. ಆಮೇಲೆ ನಮ್ಮಲ್ಲಿ ಪಂಪ ಬರೆದ, ಕುಮಾರವ್ಯಾಸ ಬರೆದ. ನಾವು ಈ ಮಹಾಭಾರತದ ಪಾತ್ರಗಳನ್ನೆಲ್ಲ ಬಹಳ, ಭೀಮ, ಅರ್ಜುನ, ಧರ್ಮರಾಜ, ಕೊನೆಗೆ ಪಂಪ ಕರ್ಣನಿಗೊಂದು ಸ್ಥಾನ ತಂದುಕೊಟ್ಟ. ಸೊ ಕುಮಾರವ್ಯಾಸನಲ್ಲಿ ಕೂಡ ಕರ್ಣ ಕೃಷ್ಣ ಭಕ್ತನಾಗಿರ್ತಾನೆ. ಹಿಂಗೆ ನಮ್ಮಲ್ಲೊಂದು ಮಹಾಭಾರತದ ಪಾತ್ರ ಪರಂಪರೆಗೆ ಒಂದು. ಇದು ಅಲ್ಲದೆ ಇನ್ನೊಂದು ಪರಂಪರೆ ಜೈಮಿನಿ ಭಾರತ. ಇದು ಮಹಾಭಾರತದ ಪಾತ್ರಗಳನ್ನು ಪರೀಕ್ಷೆ ಮಾಡುವ ಥರದ ಕತೆ. ಉಲೂಚಿ ಚಿತ್ರಾಂಗದಿಯನ್ನ ನೋಡ್ತಾ ಇದ್ದ ಹಾಗೆ ನನ್ನ ಮನಸ್ಸು ಮೋಹಮಯವಾಗೋದಕ್ಕೆ ಕಾರಣವಾದವರು ಯಾರು? ಇದು ಮಹಾಭಾರತ ಯುದ್ಧಾನಂತರ ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಸಂದರ್ಭದಲ್ಲಿ ಯಾರು 3 ಲೋಕದ ಗಂಡ ಅಂತ ಅನಿಸ್ಕೊಂಡಿರ್ತಕ್ಕನೋ ಅರ್ಜುನನಿಗೆ ಹೆಜ್ಜೆ ಹೆಜ್ಜೆಗೂ ಸವಾಲು. ಜೈಮಿನಿ ಭಾರತದ ಪ್ರತಿ ಹಂತದಲ್ಲಿ ಕೂಡ ಸವಾಲುಗಳನ್ನ ಅರ್ಜುನ ಎದುರಿಸ್ತಾ ಹೋಗ್ತಾನೆ. ಧರ್ಮರಾಯ ಮಾಡೋ ಯಾಗದ ಹವಿರ್ಭಾಗ ದೇವತೆಗಳಿಗೆ ಸಲ್ಲೋದು ನಿನ್ನ ಮುಖಾಂತರ ತಾನೆ, ಅದನ್ನು ಮರೆತು ಕ್ರುದ್ಧನಾಗಿದ್ದೀಯಲ್ಲ. ನಮ್ಮಲ್ಲಿ ಈ ಅರ್ಜುನನಿಗೆ ಸವಾಲು ಎದುರಿಸುವ 2 ಥರದ ಸಿನಿಮಾಗಳು ಈಗಾಗಲೇ ಬಂದುಬಿಟ್ಟಿತ್ತು. ಒಂದು ಶ್ರೀಕೃಷ್ಣ ಗಾರಡಿ, ಅದು ಸುಳ್ಸು ಕೃಷ್ಣಮೂರ್ತಿಗಳ ನಿರ್ದೇಶನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಭೀಮ ಅರ್ಜುನ ಇಬ್ಬರು ಕೂಡ ಏನೇನು ಕಷ್ಟಗಳನ್ನೆಲ್ಲ ಪಡ್ತಾರೆ ಈ ಥರದ ಕಥೆಯನ್ನು ಇಟ್ಕೊಂಡು.
ಇದು ಯಾವ ಕಾವ್ಯ ಆಧಾರಿತ ಅಲ್ಲ, ಇದು ಒಂದು ಕಥನ ಪರಂಪರೆಯಲ್ಲಿ ಬಂದಿದ್ದು ಕಥೆ ಇದು. ಅದರಲ್ಲೂ ಅರ್ಜುನನ ಪಾತ್ರವನ್ನು ರಾಜ್ಕುಮಾರ್ ಅವರು ಮಾಡಿ. ಇನ್ನೊಂದು ನಾಗಾರ್ಜುನ ಅಂತ ಒಂದು ಸಿನಿಮಾ, ಅದು ಕನ್ನಡದ ಮೊಟ್ಟ ಮೊದಲ ಸಿನಿಮಾ. ಸತೀ ಸುಲೋಚನ್ ನಿರ್ದೇಶನ ಮಾಡಿದ, ವೈ.ವಿ. ರಾವ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ನಾಗಾರ್ಜುನ. ಈ ನಾಗಾರ್ಜುನದಲ್ಲಿ ಇದರಲ್ಲಿ ಬಬ್ರುವಾಹನ ಚಿತ್ರಾಂಗದಿಯ ಮಗ ಆದರೆ ಆ ನಾಗಾರ್ಜುನ ಉಲುಪಿಯ ಮಗ. ಸೊ ನಮ್ಮ ಸರಣಿಯಲ್ಲಿ ಸಾಧ್ಯ ನಾಗಾರ್ಜುನದ ಬಗ್ಗೆ ಮಾತನಾಡೋದ್ರಿಂದ ಹೆಚ್ಚು ಹೇಳ್ತಿಲ್ಲ. ಅದರಲ್ಲೂ ಕೂಡ ಹೀಗೆ ತಂದೆ ಮಗ ಇಬ್ಬರು ಆಗ್ತಾರೆ. ಅದು ಇದೇ ಮಾದರಿಯ ಕತೆ. ಇದನ್ನು ಕೂಡ ಅಣ್ಣವರೇ ಮಾಡಿದ್ರು. ಬಬ್ರುವಾಹನ ಜೈಮಿನಿ ಭಾರತದಲ್ಲಿ ಬಹಳ ಮುಖ್ಯವಾದ ಪ್ರಸಂಗ. ಆಮೇಲೆ ನೀವು ಯಕ್ಷಗಾನದ ಹಿನ್ನೆಲೆಯಿಂದ ಬಂದ ಬಬ್ರುವಾಹನ ಕಥಾ ಬಹಳ ಪ್ರಸಿದ್ಧವಾದ ಯಕ್ಷಗಾನ ಪ್ರಸಂಗ. ಅದನ್ನು ಬಹಳ ಜನ ಮಾಡ್ತಕ್ಕಂಥ ಯಕ್ಷಗಾನ. ನಾನು ಕೆ.ಸಿ.ಎನ್. ಗೌಡ್ರ ಬಗ್ಗೆ ಹೇಳ್ತೇನೆ. ಕೆ.ಸಿ.ಎನ್. ಗೌಡ್ರ ಮಹತ್ವಾಕಾಂಕ್ಷೆಯಲ್ಲಿ ಈ ಸಿನಿಮಾ. ನಾನು ಈ ಬಬ್ರುವಾಹನ ಬಗ್ಗೆ ಮಾತನಾಡುವಾಗ ಒಂದು ಬಹಳ ವಿಶೇಷವಾದ ನೆನಪನ್ನು ನಿಮ್ಗೆ ಹೇಳಬೇಕು. ವಿಜಯವಾಣಿಯಲ್ಲಿ ನಾವಿದ್ದಾಗ ಪ್ರತಿನಿತ್ಯ ಒಂದು ಪೌರಾಣಿಕ ಕಥೆಯ ಸರಣಿಯನ್ನು ಮಾಡ್ತಾರೆ, ಜೈಮಿನಿ ಭಾರತದಲ್ಲಿ ಮಾಡ್ತಾ ಇದ್ವಿ. ಅದರಲ್ಲಿ ಜೈಮಿನಿ ಭಾರತದಲ್ಲಿ ಬಬ್ರುವಾಹನ ಕಥೆ ಬರುತ್ತೆ. ಆ ಕತೆ ಏನಿದೆಯೋ ಅದನ್ನು ನಾನು ಹಾಕ್ಕೊಂಡು ಹೋಗ್ತಾ ಇದ್ದೆ. ಒಂದು 10 ಜನ ಒಂದಿನ ಫೋನ್ ಮಾಡೋದು, ಸರ್ ಅರ್ಜುನನಿಗೆ ಮರ್ತು ಹೋಗುತ್ತೆ ಬಬ್ರುವಾಹನ ನನ್ನ ಮಗ ಅಂತ. ಜೈಮಿನಿ ಭಾರತದಲ್ಲಿ ಇಲ್ಲ ಅಂತ. ಎಲ್ಲಿರೋದೆಲ್ಲಿದ್ರೆ ಸಿನಿಮಾದಲ್ಲಿ. ಆದರೆ ಜನ ಸಿನಿಮಾ ನಿಜ ನಂಬ್ತಾರೆ, ಜೈಮಿನಿ ಭಾರತ ನಿಜ ಅಂತ ನಂಬಲ್ಲ. ನಾನು ಅವ್ರಿಗೆ ಫೋನ್ ಮಾಡೋದವ್ರಿಗೆ ಹೇಳಿದೆ, ಅಪ್ಪ ಅದು ಸಿನಿಮಾದಲ್ಲಿ ಹಂಗಿದೆ, ನಾನು ಆ ಸಿನಿಮಾ ನೋಡಿದ್ದೀನಿ, ಆದರೆ ಜೈಮಿನಿ ಭಾರತ ಲಕ್ಷ್ಮೀಶ್ ಕವಿ ಹಂಗೆ ಬರೋದಿಲ್ಲ ಅಂದರೆ, ಇಲ್ಲ ಸರ್ ಅದು ಅಣ್ಣವ್ರು ಮಾಡಿದ್ದಾರೆ ಅದು. ಅಂದರೆ ಕನ್ನಡದ ಜನ ಎಷ್ಟರ ಮಟ್ಟಿಗೆ ನಂಬಿದ್ರೆ ಅಣ್ಣವ್ರು ಮಾಡಿದ್ರೆ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ, ಅದು ನಿಜಲೇ ಅದು ಅಂತ ಹೇಳಿ. ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ, ಯಾರು ನನ್ನ ಮಗ. ಇದು ಹುಣಸೂರು ಕೃಷ್ಣಮೂರ್ತಿಗಳು ಮತ್ತು ಅಣ್ಣವರ ಕಾಂಬಿನೇಷನ್ನಲ್ಲಿ 3 ಅಮೋಘ ಸಿನಿಮಾಗಳನ್ನಂತೂ ನಾವು ಯಾವತ್ತು, ಅವ್ರ ಕಾಂಬಿನೇಷನ್ ಬಂದಿದೆ, ಬೇರೆ ಸಿನಿಮಾಗಳು ಬಂದಿದೆ. ಸತ್ಯ ಹರಿಶ್ಚಂದ್ರ, ಭಕ್ತ ಕುಂಬಾರ, ಆಮೇಲೆ ಬಬ್ರುವಾಹನ. ಹುಣಸೂರು ಕೃಷ್ಣಮೂರ್ತಿ ಮತ್ತು ರಾಜ್ಕುಮಾರ್ ಕಾಂಬಿನೇಷನಲ್ಲಿ ಬಂದಿರೋ ಬಹಳ ಅಮೋಘವಾದಂಥ 3 ಸಿನಿಮಾಗಳು. ಈ ಬಬ್ರುವಾಹನವನ್ನು ಕೆ.ಸಿ.ಎನ್. ಗೌಡರು ಎಷ್ಟೇ ಖರ್ಚಾಗಲಿ ವೈಭವೋಪೇತವಾಗಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದಂಥ, ಎಷ್ಟೇ ಖರ್ಚಾಗಲಿ ಅಂತಂದರೆ 2 ವರ್ಷ ಚಿತ್ರೀಕರಣ ನಡೆದಂಥ ಸಿನಿಮಾ ಇದು. ಭಾರ್ಗವ ಇದರ ಸಹ ನಿರ್ದೇಶಕರು. ರಾಜ್ಕುಮಾರ್ ಅವರು ಅರ್ಜುನ ಮತ್ತು ಬಬ್ರುವಾಹನ 2 ಪಾತ್ರವನ್ನು ಮಾಡಿದ್ದಾರೆ, ನಿಮ್ಗೆ ಗೊತ್ತಿದೆ. ನೀವೇ ನನ್ನ ತಂದೆ ಅನ್ನೋ ಸತ್ಯ ಇವತ್ತು ನಮ್ಮ ತಾಯಿಯಿಂದ ತಿಳಿದ ತಕ್ಷಣ ನಿಮ್ಮ ಪಾದದರ್ಶನಕ್ಕೆ ಓಡೋಡಿ ಬಂದೆ. ಸರೋಜಾದೇವಿ ಅವರು ಚಿತ್ರಾಂಗದೆ ಪಾತ್ರವನ್ನು ಮಾಡಿದ್ದಾರೆ. ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಈ ದೇಶದ ರಾಜ್ಕುಮಾರಿ. ಚಿತ್ರಾಂಗದೆ. ಕಾಂಚನ ಅವರು ಉಲುಪಿಯ ಪಾತ್ರವನ್ನು ಮಾಡಿದ್ದಾರೆ. ನಾನು ನಾಗರಾಜನ ಮಗಳು ಉಲುಚಿ. ಬಿ.ಜಯಶ್ರೀ ಅವರೊಂದು ನೆನಪನ್ನ ಅವ್ರಲ್ಲಿ ಹೇಳೋದು ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಕಾಂಚನಾಗೆ ಬಿ.ಜಯಶ್ರೀ ವಾಯ್ಸ್ ಕೊಟ್ಟು. ಆಮೇಲೆ ಅದರಲ್ಲಿ ನಿಮ್ಗೆ ಲಿಪ್ ಮೂಮೆಂಟ್ ಮಾಡಿರ್ತಾರೆ. ಆ ಲಿಪ್ ಮೂಮೆಂಟ್ಗೆ ಸರಿಯಾಗಿ ಅವ್ರು ಡೈಲಾಗನ್ನು ಹೇಳ್ತಾರೆ. ಬಹುತೇಕ ಆ ಕಾಲದಲ್ಲಿ ಈಗ ಅದು ಸ್ವಲ್ಪ ಬದಲಾಗಿದೆ. 70ರ ದಶಕದಲ್ಲಂತೂ ಆ ಡೈಲಾಗ್ನ ಅವ್ರು ಹೇಳಿರೋರು ಅಲ್ಲಿ, ಯಾಕಂದ್ರೆ ಲಿಪ್ ಮೂಮೆಂಟಿಗೆ ಪೂರಕ ಆಗಿರ್ಬೇಕಲ್ಲ ಅಂತೇಳಿ ಇವರು ಅದಕ್ಕೆ ಸರಿಯಾಗಿ ಡೈಲಾಗನ್ನು ಹೇಳ್ತಾರೆ. ಒಂದ್ಸಲ ಮಾನಿಟ್ರಲ್ಲಿ ಕಾಂಚನ ಅವರ ಅಭಿನಯನ ಹಾಕಿದ್ದಾರೆ, ಜಯಶ್ರೀ ಅವರು ಲಿಪ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಡೈಲಾಗ್ ಬಂದರೆ ಇಲ್ಲಿ ತೊಡಕಾಗ್ತದೆ, ಲಿಪ್ ಮೂವ್ಮೆಂಟ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಭಾರ್ಗವ ಅವ್ರ ಹತ್ರ ಇನ್ನೊಂದ್ಸಲ ಕೇಳಿ ಅದು ಏನು ಅಂತ ಹೇಳಿ ಅಂತಂದು, ಭಾರ್ಗವ ಸಹ ನಿರ್ದೇಶಕರು, ಯಾವುದು ಬದಲಾಗ್ತಾ ಇದೆಯಲ್ಲ, ಇದು ಏನು, ಇದು ಡೈಲಾಗ್ ಚೇಂಜ್ ಮಾಡೋಣ, ಇದು ಲಿಪ್ ಮೂವ್ಮೆಂಟ್ ಏನು ಅಂತಂದರೆ ಭಾರ್ಗವ್ ಅವ್ರ ಹತ್ರ ಹೋಗಿ ಏನು ಹೇಳಿದ್ದಾರೆ, ಯಾಕೆಂದರೆ ಅದು ಭಾಳ ಕ್ಲಿಯರಾಗಿ ಕ್ಯಾಚ್ ಆಗಿರಲಿಲ್ಲ. ಔಟ್ಡೋರಲ್ಲಿ ಶೂಟಿಂಗ್, ಔಟ್ಡೋರಲ್ಲಿ ವಾಯ್ಸ್ ಕರೆಕ್ಟಾಗಿ ಕ್ಯಾಚ್ ಆಗಿರಲಿಲ್ಲ. ಹೋದರೆ ಭಾರ್ಗವ್ ಅವ್ರು ನಗ್ತಾ ಇದ್ದಾರೆ ಬಂದ್ಬಿಟ್ಟು, ಏನಾಯಿತು ಅಂದರೆ ಅವಳು ತೆಲುಗಲ್ಲಿ ಹೇಳ್ಬಿಟ್ಟಿದ್ದಾಳೆ. ಕಾಂಚನ ಮೊದಲ ತೆಲುಗದವರು ತೆಲುಗಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಈ ಥರದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಅದು. ಒಂದೇ ಬಾಣದಿಂದ ಇವುಗಳ ತಲೆ ಕತ್ತರಿಸಬೇಕು. ಈಗ ತೋರಿಸು ನಿನ್ನ ಬಾಣ ಪ್ರಯೋಗದ ಚಾತುರ್ಯ. ಬಿ. ಸರೋಜಾದೇವಿ ಅವರಿಗೆ ಬಹಳ ಇಷ್ಟವಾದಂಥ ಸಿನಿಮಾ. ಅವರು ನನ್ನ ಸಂದರ್ಶನದಲ್ಲಿ ಕೂಡ ಆ ಮಾತನ್ನು ಅವ್ರು ಹೇಳಿದರು, ನಿಮಗೆ ಯಾವುದು ಅಣ್ಣವ್ರ ಜೊತೆಗೆ ಮಾಡಿದ ಪಾತ್ರದಲ್ಲಿ ಅಂತಂದರೆ ಒಂದು ಭಾಗ್ಯವಂತರು ನಾವು ಮಾಡಿದ್ದೀವಿ, ಇನ್ನೊಂದು ಚಿತ್ರಾಂಗದೆ ಪಾತ್ರ.
ಆ ಗತ್ತು, ಆ ಘನತೆ ಮತ್ತು ಬಬ್ರುವಾಹನ ಚಿತ್ರಾಂಗತೆಯ ಮಗಸಳೆ ಅದನ್ನ ಹೇಳ್ಬೇಕು ಅಂತ ಜಯಮಾಲಯದಲ್ಲಿ ಸುಭದ್ರೆಯ ಪಾತ್ರವನ್ನ ಮಾಡಿದ್ದಾರೆ. ಚಿಕ್ಕ ಪಾತ್ರ ಅದು, ಅದಕ್ಕೊಂದು ಇಂಪಾರ್ಟೆನ್ಸ್, ಯಾಕಂದ್ರೆ ಒಂದು ಹಾಡು ಸಿಕ್ಬಿಟ್ಟಿದೆ ಅವರಿಗೆ ಅದರಲ್ಲಿ. ರಾಮಕೃಷ್ಣ ಇದರಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಮಾಡಿ, ಶ್ರೀಕೃಷ್ಣನ ಪಾತ್ರ ನಮ್ಗೆ ತುಂಬ ಕಲಾವಿದರು ಮಾಡಿ ಪ್ರಸಿದ್ಧರಾಗಿದ್ದಾರೆ. ಅಣ್ಣ ಕೂಡ ಶ್ರೀಕೃಷ್ಣನ ಪಾತ್ರವನ್ನು ಮಾಡಿದ್ದಾರೆ. ರಾಮಕೃಷ್ಣಂಗೆ ಏನಾಗೋಯ್ತು ಅಂತಂದರೆ, ಇದು ಮಾಲ್ತಮ್ಮ ಗುಬ್ಬಿ ಕಂಪ್ನಿ ಮಾಲ್ತಮ್ಮ ಅವ್ರ ಮನೆಯಲ್ಲಿ ಇದ್ಬಿಟ್ಟು ಅವ್ರನ್ನ ಕಾಣ್ಕೊಂಡು ಆ ಮನೆಯಲ್ಲಿದ್ದು ಈ ಸಿನಿಮಾಕ್ಕೆ ಆಯ್ಕೆಯಾದರು. ಬಂದರೆ ಅಷ್ಟೊತ್ತಿಗೆ ಅವರಿಗೆ ಪುಟ್ಟಣ್ಣ ಕಣಗಲ್ ಅವರ ಫಲಿತಾಂಶ ಸಿನಿಮಾಕ್ಕೆ ನಾಯಕರಾಗಿ ಬನ್ನಿ ಅಂತ ಕರೆದ್ರು. ಆದರೆ ಈ ಸಿನಿಮಾ ಬರದೆ ಅದು ಈ ಸಿನಿಮಾ ಮುಗೀತಿಲ್ಲ ಅದನ್ನು ರಾಮಕೃಷ್ಣ ಹೇಳೋದು, ದಿನ ಬರೋದು ಕೃಷ್ಣನ ರೋಲ್ ದಿನ ಏನಿರಲ್ವಲ್ಲ, ಇವತ್ತು ನಿಮ್ಮ ಶಾರ್ಟ್ ಇಲ್ಲ ಅನ್ನೋದು ವಾಪಸ್. ಹೀಗೆ 2 ವರ್ಷ ಆಗೋಯ್ತು. ಅಷ್ಟೊತ್ತಿಗೆ ಪುಟ್ಟಣ್ಣ 2 ಸಿನಿಮಾ ಮಾಡಿಬಿಟ್ಟಿದ್ರು. ಆಮೇಲೆ ಪುಟ್ಟಣ್ಣ ಅವರ ಪಡವರಳ್ಳಿ ಪಾಂಡವರಲ್ಲಿ ಮತ್ತೆ ಬಂದರು. ಆಮೇಲೆ ರಾಮಕೃಷ್ಣ ಪುಟ್ಟಣ್ಣನವರು ಬಹಳ ನೆಚ್ಚಿನ ಕಲಾವಿದರಾಗಿ ಬೆಳೆದರು. ವಜ್ರಮುನಿ ಇದರಲ್ಲಿ ಕರ್ಣನ ಮಗ ಋಷಿಕೇತು ಪಾತ್ರವನ್ನ ಮಾಡ್ತಾರೆ. ಈ ಕರ್ಣನ ಮಗ ಋಷಿಕೇತು ಕರ್ಣನಷ್ಟೇ ಪ್ರತಾಪಶಾಲಿ ಅನ್ನೋದನ್ನ ಜಗತ್ತಿಗೆ ತೋರ್ಪಡಿಸಲೇಬೇಕು. ಆಶೀರ್ವಾದ ಮಾಡಿ. ನಾಗರಾಜ ತಕ್ಷಕನ ಪಾತ್ರವಾದ ತೂಗುದೀಪ ಶ್ರೀನಿವಾಸ್ ಇದರಲ್ಲಿ ಮಾಡಿದ್ದಾರೆ. ಇವನ್ನ ಕೊಂದು ರಾಕ್ಷಸ ವಿಧಿಯಿಂದ ನಾನು ಮದುವೆ ಆಗ್ತೀನಿ. ಹಾಗಾದ್ರೆ ನಾಗಲೋಕದವನಲ್ಲ, ಎಲ್ಲೋ ರಾಕ್ಷಸ ಜಾತಿಯವನು. ಶಕ್ತಿ ಪ್ರಸಾದ್, ಶನಿ ಮಹಾದೇವಪ್ಪ, ರಾಜಾನಂದ್, ಈ ಥರ ಅನೇಕ ಕನ್ನಡದ ಬಹಳ ಮುಖ್ಯವಾದ ಕಲಾವಿದರು ಇದರಲ್ಲಿದ್ದಾರೆ. ದಕ್ಷಿಣ ಭಾರತದ ಬಹಳ ಪ್ರಖ್ಯಾತ ಛಾಯಾಗ್ರಾಹಕ ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಪ್ರೊಡಕ್ಷನ್, SV ಶ್ರೀಕಾಂತ್ ಅವರು ಇದರ ಛಾಯಾಗ್ರಹಣವನ್ನು ಮಾಡಿದಂತಹವರು. ಇದರಲ್ಲಿ ಭಕ್ತವತ್ಸಲಂ ಸಂಕಲನ, ಪ್ರಸಾದ್, ವಾಸು ಮತ್ತು ಕರ್ಪಗಂ 3 ತಮಿಳುನಾಡಿನ ಸ್ಟುಡಿಯೋ ಮತ್ತು ಬೆಂಗಳೂರಿನ ಚಾಮುಂಡೇಶ್ವರಿ, ಹೀಗೆ 4 ಸ್ಟುಡಿಯೋಗಳಲ್ಲಿ ಅದನ್ನ ಚಿತ್ರೀಕರಣ ಮಾಡಿದ್ರು. ಅದರಲ್ಲೂ ಪರ್ಟಿಕ್ಯುಲರ್ಲಿ ವಾಸು ಸ್ಟುಡಿಯೋದಲ್ಲಿ ನಾಗಲೋಕ ಸೆಟ್ ಅನ್ನು ಹಾಕಿದ್ರು. ಅದು ನಿಮ್ಗೆ ಇವತ್ತು ನೆನಪಿದೆ ಆ ಸಿನಿಮಾದಲ್ಲಿ. ಅದು ಎಷ್ಟು ಅದ್ಭುತವಾದ ಆ ಸೆಟ್ಟೇ ಬಹಳ ಕಾಲಕ್ಕೆ 5 ಸೆಟ್ಟನ್ನು ಮಾಡಿ. ಮತ್ತು ಇದರಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತರೋದ ಪ್ರಯತ್ನ ಪಟ್ಟಿದ್ರು. ಯುದ್ಧದ ಸನ್ನಿವೇಶಗಳಲ್ಲಿ 5,000 ಜನರನ್ನು ಆ ಕಾಲದಲ್ಲಿ. ಆಮೇಲೆ ಮೈಸೂರು ಚಾಮುಂಡಿ ಬೆಟ್ಟ ತಪ್ಪಲಿನಲ್ಲಿ ಕೆಲವು ಹಾಡನ್ನು ಶೂಟಿಂಗ್ ಮಾಡಿದ್ದಾರೆ. ಮುಡುಕ್ತರೆನಲ್ಲಿ ಮಾಡಿದ್ದಾರೆ. ಇದರ ಶೂಟಿಂಗನ್ನು ಮಾಡಿದ್ದಾರೆ. ಮತ್ತು ಎಷ್ಟು ಸಾಧ್ಯ ಹೇಳಿದ್ನಲ್ಲ ಅಷ್ಟು ವೈಭವೋಪೇತವಾಗಿ ಈ ಸಿನಿಮಾವನ್ನ ಶೂಟಿಂಗನ್ನು ಮಾಡಿದ್ದಾರೆ. ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ. ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ. ಇದು ನಮ್ಮ ಕೊನೆಯ ಮಾತು. ಸಾಮಾನ್ಯಕ್ಕೆ ನಮ್ಮಲ್ಲಿ ಪೌರಾಣಿಕ ಸಿನಿಮಾಗಳಲ್ಲೆಲ್ಲ ಬಹಳ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಟಿ ಜಿ ಲಿಂಗಪ್ಪ. ಪೌರಾಣಿಕ ಸಿನಿಮಾ ಅಂದ್ಕೂಳೆ ಟಿ ಜಿ ಲಿಂಗಪ್ಪ ಅದನ್ನು ಮಾಡುವಂತಹವರು ಇದನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾರು ತಿಳಿಯರೋ ನಿನ್ನ ಭುಜಬರದ ಪರಾಕ್ರಮ ಅಂತ ಹಾಡು ಬಹಳ ಪಿ ವಿ ಶ್ರೀನಿವಾಸ್ ಮತ್ತು ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲರಿಗೂ. ನಿನ್ನ ಕಣ್ಣ ನೋಟದಲ್ಲೇ ಪಿ ವಿ ಶ್ರೀನಿವಾಸ್ ಹಾಡಿದ್ದಾರೆ. ನಿನ್ನ ಕಣ್ಣ ನೋಟದಲ್ಲೇ 100 ಆಸೆ ಕಂಡೆನು. ಈ ಸಮಯ ಆನಂದಮಯ ರಾಜ್ಕುಮಾರ್ ಜಾನಕಿ ಹಾಡಿದ್ದಾರೆ. ಆಮೇಲೆ ಶಿವಶಂಕರಿ ಶಿವಾನಂದ ಲಹರಿ ಹಾಡಲ್ಲಿ ಎನ್ ಟಿ ರಾಮರಾವ್ ವಾದ್ಯ ನುಡಿಸುವವರು 5 ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಣ್ಣವ್ರಿಗೆ ಒಂದು ಬಹಳ ಆಸೆ ಇತ್ತು ಹಂಗೆ ಕಾಣಿಸ್ಕೊಳ್ಬೇಕು ಅಂತ ಹೇಳಿ. ನಮ್ಮಲ್ಲಿ ನಾನು ಅವಾಗಲೇ ಹೇಳಿದೆ, ಕರ್ನಾಟಕಿ ಸಂಗೀತವನ್ನು ಬಹಳ ಅದ್ಭುತವಾಗಿ ಬಡಿಸಬಲ್ಲಂಥವರಲ್ಲಿ ಟಿ ಜಿ ಲಿಂಗಪ್ಪ. ನಮ್ಮ ಬಹುತೇಕ ಸಂಗೀತ ನಿರ್ದೇಶಕರು ಹಿಂದೂಸ್ತಾನಿ ಸಂಗೀತವನ್ನು ಮಾಡೋರು ಕರ್ನಾಟಕಿಯನ್ನು ಬಳಸಿದ್ರು. ಕರಹರ ಪ್ರಿಯ ಅದು ಅಣ್ಣವ್ರಿಗೆ ಬಹಳ ಪ್ರಿಯವಾದ ರಾಗ. 2-3 ಸಲ ಕರಹರ ಪ್ರಿಯ ನುಡಿಸು ತೋರಿಸಿದ್ದಾರೆ. ಆಮೇಲೆ ಅವರು ಕರಹರ ಪ್ರಿಯ ಅಂದರೆ ಆರಾಧಿಸುವ ಮದನಾರಿ. ಇದು ಪೂರ್ಣ ಕರಹರ ಪ್ರಿಯ ಅಲ್ಲ, ಸ್ವಲ್ಪ ಅಬೇರಿ ಛಾಯೆ ಕಾಣಿಸ್ತದೆ. ಅವರು ತಕ್ಷಣ ಕೆಲವು ಕೇಳಿದವರು ನಾನು ಈ ಹಡಿಗಾಗಿ ಕೆಲವು ಜಗಳಾಡಿದ್ದಾರೆ, ಅದು ಕರಹರ ಪ್ರಿಯ ಅಲ್ಲ, ಇದು ಅಬೇರಿ.
ಲುಕ್ಸ್ 2 ಸ್ವರ ಸ್ವಲ್ಪ ಕೆಲವು ಕಡೆ ಬದಲಾಗಿದೆ, ಬಿಟ್ಟರೆ ಅದು ಕರಹರ ಪ್ರಿಯ ರಾಗದಲ್ಲಿ ಇದನ್ನ ಮಾಡಿದೆ. ಈ ಹಾಡಿನ ಬಗ್ಗೆ ಒಂದು ವಿಶೇಷವಾದ ಸಂಗತಿ ನಿಮಗೆ, ಆಕಾಶವಾಣಿನಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ. ಸ್ಕ್ರೀನಿಂಗ್ ಕಮಿಟಿನಲ್ಲಿ ಹಾಡುಗಳನ್ನು ಒಂದ್ಸಲ ಚರ್ಚೆ ಮಾಡುವಾಗ ಕೇಳುಗರು, ಯಾಕಂದ್ರೆ ಆಕಾಶವಾಣಿಯಲ್ಲಿ ಮನೆ ಸಮೇತ ಕುಟುಂಬ ಸಮೇತ ಎಲ್ಲರೂ ಕುತ್ಕೊಂಡು ಕೇಳುವಂತಹದ್ದು. GR ಗುಂಡಪ್ಪ ಅಂತ ಹೇಳಿ ಒಬ್ರು ಕೃಷಿ ತಜ್ಞರು, ಅಡಿಕಟ್ಟೆ ಗುಂಡಣ್ಣ ಅಂತ ಹೇಳಿ ಬಹಳ ಪ್ರಸಿದ್ಧ ಅವ್ರು ಹೇಳಿದ್ದಲ್ಲಿ, ಅದರಿಂದ ನಾನು ಊಹೆ ಮಾಡ್ಕೊಂಡು ಹೇಳ್ತೇನೆ. ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಈ ಆರಾಧಿಸುವ ಮದನಾರೆಯಲ್ಲಿ ಒಂದು ಸಾಲು ಬರುತ್ತೆ, ಮೈದೋರಿ ಮುಂದೆ ಸಹಕರಿಸು ಆ ಮಾರನು ಮೊಗವನ್ನೇ ಪರಿಹರಿಸುವಂತೆ. ಅದು ಇಡೀ ಹಾಡಿದೆಯಲ್ಲ, ಆರಾಧಿಸುವ ಮದನಾರಿಯನ್ನ ಉದಯಶಂಕರ್ 2 ನೆಲೆಯಲ್ಲಿ ಬರೆದಿದ್ದಾರೆ. ಸುಭದ್ರೆಗೂ ಅನ್ವಯ ಆಗತ್ತೆ ಅದು. ಈ ತರಹದ ಹಾಡು ಸುಭದ್ರ ನಾಟಕದಲ್ಲೂ ಇದೆ, ಚಿತ್ತಚೋರ ಕುಮಾರ ಅಂತ ಹೇಳಿ. ಅದು ಆಕ್ಚುಲಿ ಸುಭದ್ರ ಅನ್ನೋ ಸಿನಿಮಾ ಬಂದಿತ್ತು, ಅದರಲ್ಲಿ ಹೊನ್ನಪ್ಪ ಭಾಗವತರ್ ಅರ್ಜುನನ ಪಾತ್ರವನ್ನು ಮಾಡಿದಂಥವ್ರು, BJM ಸುಭದ್ರೆ ಪಾತ್ರ ಮಾಡಿದ್ರು. ಅಲ್ಲೂ ಈ ಹಾಡು ಬಹಳ ಪ್ರಸಿದ್ಧವಾಗಿತ್ತು. ಆ ಥರದಲ್ಲಿ ಪ್ರಯೋಗ ಮಾಡಿದ್ದು. ಯಾರೋ ಆಕಾಶವಾಣಿಯಲ್ಲಿ ಉತ್ತರ ಭಾರತದಿಂದ ಯಾರೋ ಬಂದು ಅವನ ಅರ್ಥ ಎಲ್ಲ ಕೇಳಿಕೊಂಡು ಇದು ಡಬಲ್ ಮೀನಿಂಗ್ ಇದೆ, ಇದು ಬೇಡ ಅಂತ ಹೇಳಿ ಇದನ್ನು ತಡೆ. ಇದು ಗುಂಡಪ್ಪನವ್ರಿಗೆ ಗೊತ್ತಾಗುತ್ತೆ. ಗುಂಡಪ್ಪ ಗೊತ್ತಾಗಿ ಅವರು ಸ್ಟೇಷನ್ ಡೈರೆಕ್ಟರ್ ಹತ್ರ ಮಾತಾಡ್ತಾರೆ, ಇದಿಲ್ಲ, ಇದು ಸರಿಯಲ್ಲ, ಇದು ಅಣ್ಣವ್ರ ಹಾಡಲ್ಲಿ ಡಬಲ್ ಮೀನಿಂಗ್ ಇಲ್ಲ, ಯಾವತ್ತೂ ಇರಲ್ಲ. 4 ತಿಂಗಳ ಕಾಲ ಈ ಹಾಡು ಆಕಾಶವಾಣಿಗೆ ಪ್ರಸಾರ ಆಗುತ್ತೆ. 100 ಅಭಿಮಾನಿಗಳು ಈ ಹಾಡು ನೀವು ಯಾಕೆ ಹಾಕ್ತಾ ಇಲ್ಲ ಅಂತ ಬರೀತಾರೆ. ಕೊನೆಗೆ ಈ ಹಾಡಿಗೆ ಒಂದು ಮುಕ್ತಿ ಸಿಗುತ್ತೆ. ಮತ್ತೆ ಅದು ಆಮೇಲೆ ಆಕಾಶವಾಣಿ ಮೂಲಕ ಜನಪ್ರಿಯ ಕೂಡ ಆಯ್ತು, ಸಾಕಷ್ಟು ಜನ ಬರುತ್ತೆ. ಇದನ್ನ JR ಗುಂಡಪ್ಪನವ್ರು ಮಾಡೋ ತಮಾಷೆಗಳರು. ಅಣ್ಣವ್ರ ಹಾಡನ್ನು ಡಬಲ್ ಮೀನಿಂಗ್ ಅನ್ನುವಂಥವ್ರು ಇದ್ರು ನಮ್ಮಲ್ಲಿ ಅವ್ರ ಕಾಲದಲ್ಲಿ. ಅದು ಬ್ಯಾನ್ ಅಂತ ಅಲ್ಲ, ಅದು ಇಂಟರ್ನಲ್ ಸೆನ್ಸಾರ್ ಅಲ್ಲಿ ಕೆಲವು ಕಾಲ ತಡೆ ಹಿಡಿಯಲ್ಪಟ್ಟಂತ ಹಾಡು. ನನಗೆ ಅದು ನೇರವಾಗಿ ಹೇಳಿದ್ರಿಂದ ಸೊ ಇದನ್ನ ಆಮೇಲೆ ಬರಸಿಡಿಲು ಬಡಿದಂತೆ ಅದೊಂದು ಬಹಳ ಇದು. ಬರಸಿಡಿಲು ಬಡಿದಂತೆ ಕಡು ನುಡಿಗಳಿಂದೆನ್ನ ಒಡಲ ನಿರಿದನು ಅಯ್ಯೋ ತಡೆಯದಾದೆ. ಆಮೇಲೆ ನಾವು ಇಷ್ಟು ದಿನ ಅನ್ಕೊಂಡಿದ್ವಿ, ನಾವು ಜನಸಾಮಾನ್ಯರು, ಸೀಸ ಪದ್ಯಗಳು, ಕಂದ ಪದ್ಯಗಳು ಎಲ್ಲವೂ ಬಳಕೆಯಾಗಿದೆ ಅಂತ ಹೇಳಿ. ನನಗೆ ಶತಾವಧಾನಿ ಗಣೇಶ್ ಅವರು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದವರು, ಪದ್ಮಭೂಷಣ ಪ್ರಶಸ್ತಿ ಇತ್ತೀಚೆಗೆ. ನಾವೊಂದು ಸೆಮಿನಾರ್ ಮಾಡುವಾಗ ಅವರು ಈ ಮಾತನ್ನ ಹೇಳಿದರು, ಅಂದ್ರೆ ಬಬ್ರುವಾಹನದ ಪದ್ಯಗಳೆಲ್ಲ ಚೆನ್ನಾಗಿದೆ. ಆದ್ರೆ ಯಾವ ಚಂದೋ ನಿಯಮವನ್ನು ಅಲ್ಲಿ ಪಾಯ್ಕೆ. ಆದ್ರೆ ಸೀಸ ಪದ್ಯಕ್ಕೆ ಕೆಲವು ಲಕ್ಷಣಗಳು, ನೀವು ಕಂದ ಪದ್ಯ ಅನ್ನೋದು ಅದು ಕೆಲವು ಲಕ್ಷಣಗಳಿರುತ್ತೆ. ನಮ್ಮಲ್ಲಿ ಬೆಳವಣಿಗೆ ಶಾಸ್ತ್ರಿಗಳೆಲ್ಲ ಸೀಸು ಪದ್ಯಗಳನ್ನೇ ಬರೆದಿದ್ದಾರೆ, ಕಂದೆ ಪದ್ಯಗಳನ್ನೇ ಬರೆದಿದ್ದಾರೆ. ಅಂದರೆ ಬಬ್ರುವಾಹನ ಬರೆಯೋ ಹೊತ್ತಿಗೆ ಅದರ ಅಗತ್ಯ ಇರಲಿಲ್ಲವೋ, ಏನು ಬದಲಾವಣೆಯೋ ಗೊತ್ತಿಲ್ಲ, ಆದರೆ ಬರೋದಿಲ್ಲ. ಅಂದರೆ ಅದು ಸಕಲ ಚಂದೋನ್ಯ ದೋಷಗಳಿಗೆ ಇದು ನಿದರ್ಶನವಾಗಿದೆ ಅಂತ ಗಣೇಶ್ ಹೇಳಿದ್ರು. ಹಾಗಾಗಿ ಅದು ಛಂದೋಬದ್ಧವಾದ ಪದ್ಯಗಳಲ್ಲ, ಆದರೆ ಬಹಳ ಪರಿಣಾಮಕಾರಿಯಾದ ಪದ್ಯಗಳು, ಅದರಲ್ಲೇನೂ ಇಲ್ಲ. ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ಈ ಸಿನಿಮಾದ ಶೂಟಿಂಗು ನಮ್ಮಲ್ಲಿ ದೊಡ್ಡ ಆಲದ ಮರ ಇದೆ ರಾಮಹಳ್ಳಿ, ಅಲ್ಲಿ ಇದರ ಇದಾಯಿತು. ಅದಕ್ಕೆ ಹುಣಸು ಕೃಷ್ಣಮೂರ್ತಿಗಳು ಕಾರಣ ಹೇಳಿದ್ರು, ಯಾಕೆ ಅಲ್ಲಿ ದೊಡ್ಡ ಆಲದ ಮರದ ಹತ್ರ ಮಾಡಿದೆ ಅಂದರೆ ದಕ್ಷ ಬ್ರಹ್ಮ ಅಲ್ಲಿ ಯಜ್ಞ ಮಾಡ್ದ ಅಂತ ಬ್ರಹ್ಮಾಂಡ ಪುರಾಣದಲ್ಲಿದೆ, ಮತ್ತು ಬಬ್ರುವಾಹನನಿಗೂ ದೊಡ್ಡ ಆಲದ ಮರಕ್ಕೂ ಸಂಬಂಧ ಇದೆ ಅಂತ ಹೇಳುವಾಗ ಅವರು ಒಂದು ಮಾತು ಹೇಳಿದರು, ಇದು ಜೈಮಿನಿ ಭಾರತ ವಿತ್ ಮಸಾಲ ಅಂತ. ಈ ಸಿನಿಮಾದಲ್ಲಿ ಹಾಗಾಗಿ ಅಂದರೆ ತಂದೆ ಮಗನ ಸನ್ನಿವೇಶಗಳು, ತಾಯಿ ಮಗನ ಸೆಂಟಿಮೆಂಟಲ್, ಈ ಥರದ ಅನೇಕ ಅಂಶಗಳನ್ನು ಸೇರಿಸ್ಕೊಂಡು ಈ ಸಿನಿಮಾವನ್ನು ಮಾಡಿದೆ. ಮಗ ಅಪ್ಪನ ಮೀರಿಸಿದ್ರೇನೆ ಅಪ್ಪನ ಜನ್ಮ ಸಾರ್ಥಕ. ಇದು ಅಹಂಕಾರ ಪಡೋ ವಿಷಯವೇ ಪರಮ. ಬಹುಶಃ ವಾಣಿಜ್ಯಿಕವಾಗಿ ಬಹಳ ದೊಡ್ಡ ಸಕ್ಸಸ್ ಅನ್ನು ಕೂಡ ಕಂಡಂತಹ ಸಿನಿಮಾ ಇದು. ಮತ್ತು ಕನ್ನಡದಲ್ಲಂತಹ ಅದ್ದೂರಿ ಸಿನಿಮಾ ಮಾಡ್ಬೋದು, ಯಾಕಂದ್ರೆ ನಮ್ಮಲ್ಲಿ ಪೌರಾಣಿಕ ಅದ್ದೂರಿ ಇದ್ರೆ ತೆಲುಗಿಗೆ ಹೋಗ್ತಾರೆ NTR ಸಿನಿಮಾಗಳು. ಆ ಮಾದರಿಯಲ್ಲಿ ಬಹಳ ಅದ್ಭುತವಾಗಿ ಮಾಡಿದಂಥ ಸಿನಿಮಾ ಇದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿ. ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡಾಡದಿದ್ದರೆ
ನಾನು ಚಿತ್ರಾಂಗದಿಯ ಮಗ ಬಬ್ರುವಾಹನನಲ್ಲ. SP ರಾಮನಾಥನ್ ಅವರಿಗೆ ಅತ್ಯುತ್ತಮ ಧ್ವನಿಗ್ರಹಣ ಪ್ರಶಸ್ತಿಯನ್ನು ತಂದು ಕೊಡ್ತಾರೆ. ಇನ್ನೂ ಅನೇಕರು ಈ ಸಿನಿಮಾದಲ್ಲಿ ಪ್ರಶಸ್ತಿಗೆ ಅರ್ಹರಾಗಿದ್ದರು. ಹಂಗೆ ನೋಡಿದ್ರೆ ನಿರ್ದೇಶನಗಳು ಸೂಕ್ಷ್ಮ ತಿಳಿ ಬರ್ಬೋದಾಗಿತ್ತು. ಬಬ್ರುವಾಹನ KCN ಗೌಡರು ಕನ್ನಡ ಚಿತ್ರಗಳಿಗೆ ಕೊಟ್ಟ ಬಹಳ ದೊಡ್ಡ ಕೊಡುಗೆಗಳಲ್ಲಿ ಬಬ್ರುವಾಹನ ಕೂಡ ಒಂದು. ಅಂತಕನಿಗೆ ಅಂತಕನು ಈ ಬಬ್ರುವಾಹನ.